ನಮಸ್ತೆ. ಬಲಿಷ್ಠ ಭವ್ಯ ಭಾರತದ ವನಗಳಿಗೆ ವಾಸ್ತುಭವನ್ ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಆ ಸರಣಿ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಒಂದು ಲ್ಯಾಂಡ್ ಸೆಲೆಕ್ಷನ್ ಹೆಂಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಆ ಸರಣಿಯನ್ನು ಹಾಗೆ ಕಂಟಿನ್ಯೂ ಮಾಡ್ತೀನಿ. ಗೊತ್ತಿಲ್ಲ ಎಷ್ಟು ಎಪಿಸೋಡ್ಸ್ಗಳಾಗುತ್ತೋ ಪರವಾಗಿಲ್ಲ, ಪ್ರತಿಯೊಂದರಲ್ಲೂ ಒಂದೊಂದು ವಿಶೇಷವಾದಂಥ ಒಂದು ಲ್ಯಾಂಡನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಹೇಗಿರಬೇಕು ಏನಿರಬೇಕು ಅನ್ನೋದ್ರ ಬಗ್ಗೆ ಒಂದು ಸವಿವರವಾಗಿ ಹೇಳ್ತಾ ಹೋಗ್ತಾ ಇರ್ತೀನಿ. ಎರಡನೇದು ಮಾಮೂಲಿ ಎರಡು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ, ಬೇಕಾದಷ್ಟು ಪ್ರಶ್ನೆಗಳು ಬರ್ತಾ ಇರ್ತವೆ. ಅದರಲ್ಲಿ ಯಾರು ಫಸ್ಟ್ ಕೇಳಿರ್ತಾರೋ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಾ ಹೋಗ್ತಾ ಇರ್ತೀನಿ. ನಾನು ಇದು ಕೊಡಬೇಕು ಅದು ಕೊಡಬಾರ್ದು ಅಂತ ಅದು ಏನೂ ಇಲ್ಲ. ನಂದು ಪ್ರಶ್ನೆಗಳು ಹೋಗ್ತಾ ಇರುತ್ತೆ, ನೋಡ್ತಾ ಇರ್ತೀನಿ, ಬರೆದಿಟ್ಟಿರ್ತಾರೆ ಆಫೀಸಲ್ಲಿ, ನೋಡ್ತಾ ಇರ್ತೀನಿ ಯಾವ ಪ್ರಶ್ನೆಗೆ ಉತ್ತರ ಕೊಡಬೇಕು, ಟಿಕ್ ಹೊಡಿತೀನಿ, ಅದನ್ನು ಬರ್ಕೊಳ್ತೀನಿ, ಅದನ್ನೇ ನಿಮಗೆ ಉತ್ತರವಾಗಿ ಕೊಡ್ತಾ ಇರ್ತೀನಿ. ಕೆಲವರಿಗೆ ಪ್ರಶ್ನೆಗಳಿಗೆ ಅಯ್ಯೋ ನಮ್ಗೆ ಇನ್ನೂ ಕೊಟ್ಟಿಲ್ಲ, 1 ವಾರ ಆಯಿತು, 2 ವಾರ ಆಯಿತು, 3 ವಾರ ಆಯಿತು, ಕೊಟ್ಟೇ ಕೊಡ್ತೀನಿ. ಯಾಕಂದರೆ ಫಸ್ಟ್ ಕಮ್ ಫಸ್ಟ್ ಪ್ರಿಯಾರಿಟಿ ಇರುತ್ತಲ್ಲ, ಯಾರೋ ಹಳಬರು ಕೇಳಿರ್ತಾರೆ, ಅವ್ರಿಗೆ ಉತ್ತರ ಕೊಟ್ಕೊಂಡು ಹೋಗ್ತಾ ಇರ್ತೀನಿ. ಪ್ರತಿಯೊಬ್ಬರ ಪ್ರಶ್ನೆಗೂ ಉತ್ತರವನ್ನು ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತೀನಿ ನಾನು. ಓಕೆ, ಮೊದಲು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಬಿಡ್ತೀನಿ. ತದನಂತರ ಒಂದು ಲ್ಯಾಂಡ್ ಸೆಲೆಕ್ಷನ್ ಹೆಂಗಿರಬೇಕು, ಅದರ ಒಂದು ಮೆಥಡಾಲಜಿ ಏನಿರಬೇಕು ಅನ್ನೋ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಓಕೆ, ರೈಟ್. ಒಬ್ಬರು ಏನು ಕೇಳಿದ್ದಾರೆ ಅಂದರೆ, ಪಶ್ಚಿಮ ಭಾಗದಲ್ಲಿ ಉಚ್ಚ ನೀಚ ಸ್ಥಾನ ಬರ್ತದಲ್ಲ, ಆ ಉಚ್ಚ ಸ್ಥಾನದಲ್ಲಿ ನಾನು ಬಾಲ್ಕನಿಯನ್ನು ಹೊಂದಬಹುದೇ ಅಂತ ಕೇಳ್ತಾ ಇದ್ದಾರೆ. ಪಶ್ಚಿಮ ಭಾಗದಲ್ಲಿ ಅಂತ ಬಂದಾಗ ಇದು ಉಚ್ಚ ಸ್ಥಾನ ಆಗುತ್ತೆ, ಇದು ನೀಚ ಸ್ಥಾನ ಆಗುತ್ತೆ. ಈ ಭಾಗದಲ್ಲಿ ಬಾಲ್ಕನಿಯನ್ನು ಹೊಂದಬಹುದೇ, ಆ ಭಾಗದಲ್ಲಿ ನಾನು ಡೋರು ವಿಂಡೋಸನ್ನು ಇಟ್ಕೋಬಹುದೇ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಲ್ಲೂ ಕೂಡ ಈ ಭಾಗದಲ್ಲಿ ನೀವು ಡೋರ್ಸು ವಿಂಡೋಸನ್ನು ಇಟ್ಕೋಬೋದು, ಬಾಲ್ಕನಿಯನ್ನು ಮಾಡ್ಕೋಬಹುದು. ಯಾವುದೇ ರೀತಿ ನಿಮ್ಗೆ ದೋಷ ಆಗಲ್ಲ. ಏನು ಅಂತಂತಾರೆ, ಈ ಭಾಗದಲ್ಲಿ ನಿಮಗೆ ಒಂದು ಮುನ್ನೆಚ್ಚರಿಕೆ ಏನಂತಂದರೆ, ಬಿಟ್ವೀನ್ ಅಂದರೆ ಇಲ್ಲಿ ಬರೋಷ್ಟೊಳಗಾಗಿ ಹೆಚ್ಚೊಮ್ಮೆ 3-3:30 ಆಗಿಬಿಡುತ್ತಾರೆ. 3-3:30ಗೆ ಇಲ್ಲೇನಾಗುತ್ತೆ, ಸೂರ್ಯನ ಪ್ರಖರವಾದಂಥ ಬೆಳಕು ಬೀಳ್ತಾ ಇರ್ತದೆ. ಆ ಸೂರ್ಯನ ಪ್ರಖರವಾದಂಥ ಬೆಳಕು ಏನು ಬರ್ತಾ ಇರ್ತಲ್ಲ, ಆ ಸಂದರ್ಭದಲ್ಲಿ ನೀವು ಈ ಬಾಲ್ಕನಿಯನ್ನು ಬಳಸಬೇಡಿ. ಯಾಕೆಂದರೆ ಅಲ್ಲಿ ಬರುವಂಥ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಏನಿರುತ್ತೆ ನಿಮಗೆ ಸ್ಕಿನ್ ಅಲರ್ಜಿಯನ್ನು ತರುತ್ತೆ, ಸ್ಕಿನ್ ಡಿಸೀಸಸನ್ನು ತಂದುಬಿಡುತ್ತದೆ. ಆ ಟೈಮಲ್ಲಿ ಬೇಡ. ಬಟ್ ಈ ಭಾಗದಲ್ಲಿ ನಾವೇನೇ ಕರಿತಾ ಇರ್ತೀವಿ, ಗೋಧೂಳಿ ಲಗ್ನ ಅಂತಂತ ಕರಿತೀವಲ್ಲ, ಅಂದರೆ ಸಾಮಾನ್ಯವಾಗಿ 5 ಗಂಟೆ ಮೇಲೆ, 5:30, 5:45, 6 ಗಂಟೆಗೆ ಬಹಳ ಪ್ರಶಸ್ತವಾದಂಥ ಸ್ಥಳ ಅದು. ಆ ಸಂಜೆ ಹೊತ್ತಲ್ಲಿ ನಾನು ಹೇಳ್ತೀನಲ್ಲ, 4:45, 5 ಗಂಟೆ ಮೇಲೆ, ಸೀಸನ್ ಮೇಲೆ ಹೋಗುತ್ತೆ. ಒಂದೊಂದು ಸೀಸನ್ ಒಂದೊಂದು ಥರ ಇರುತ್ತೆ. ಸಮ್ಮರ್ ಸೀಸನಲ್ಲಿ 5 ಗಂಟೆ ಮೇಲೇ. ಬೇರೆ ಟೈಮಲ್ಲಿ ಮುಂಚೆನೂ ನೀವು 4-4:30 ಆಚೆ ಬಂದರೂ ಏನು ತೊಂದರೆ ಏನಿರಲ್ಲ. ಈ ಭಾಗದಲ್ಲಿ ಕೂತ್ಕೊಳ್ಳೋದ್ರಲ್ಲೋ ಅಥವಾ ಓದೋದ್ರಲ್ಲೋ, ಧ್ಯಾನ ಮಾಡೋದ್ರಲ್ಲೋ ಅಥವಾ ಯೋಗ ಮಾಡೋದ್ರಲ್ಲೋ ಮಾಡಿದಾಗ ಸಂಜೆಯಲ್ಲಿ ವಿಶೇಷವಾಗಿ ನಿಮಗೆ ವಿಶೇಷವಾದಂಥ ಶಕ್ತಿ ಚೈತನ್ಯ ಬಂದೇ ಬರುತ್ತೆ. ಆ ಸೂರ್ಯನ ರಶ್ಮಿಗಳು ಏನಾಗುತ್ತೆ ಅಂದರೆ, ನಿಮಗೆ ಬೆಳಗಿನ ಹೊತ್ತು ಯಾವ ರೀತಿಯಲ್ಲಿ ನಿಮಗೆ ದೇಹಕ್ಕೆ ಚೈತನ್ಯಕಾರಿಯಾದಂಥ ಒಂದು ರಶ್ಮಿಯನ್ನು ಕೊಡುತ್ತೋ, ಅದೇ ರೀತಿ ಸೂರ್ಯನ ರಶ್ಮಿ ಸಂಜೆಗೂ ಕೂಡ ನಿಮಗೆ ಹೀಲಿಂಗ್ ಪವರನ್ನು ಕೊಡುತ್ತೆ. ಅಂದರೆ ನಮ್ಮ ಕಾಯಿಲೆಗಳನ್ನು ಗುಣಮುಖ ಮಾಡ್ಕೊಳ್ಳೋಕೆ ಬೇಕಾಗಿರೋಂಥ ಸೂರ್ಯನ ರಶ್ಮಿ ಬೆಳಗ್ಗೆ ಹೊತ್ತು ಯಾವ ರೀತಿ ಕೊಡುತ್ತೋ ಅದೇ ರೀತಿ ಸಂಜೆಯಲ್ಲೂ ಬರುತ್ತೆ. ಯು ವಿಲ್ ಗೆಟ್ ದಿ ಹೀಲಿಂಗ್ ಪವರ್ ಈವನ್ ಇನ್ ದ ಈವ್ನಿಂಗ್ ಟೈಮ್, ಪ್ರಿಫರಬಲಿ ಬಿಟ್ವೀನ್ 5 to 6, 5ರಿಂದ 6 ಒಳಗೆ ಮಾಡ್ಕೊಳ್ಳೋದ್ರಿಂದ ಇದು ಚೆನ್ನಾಗಿರುತ್ತೆ. ಇದನ್ನು ಮಾಡ್ಕೊಳ್ಳಿ. ಮತ್ತೊಬ್ಬರು ಪ್ರಶ್ನೆ ಏನು ಕೇಳಿದಂದರೆ, ಉತ್ತರ ವಾಯುವ್ಯದಲ್ಲಿ ಸ್ನಾನದ ಮನೆ ಇರುವುದಾ ಅಂತ ಕೇಳ್ತಾ ಇದ್ದಾರೆ. ಉತ್ತರ ವಾಯುವ್ಯ ಅಂತಂದಾಗ ಇದು ನಾರ್ತ್ ವೆಸ್ಟ್ ಆಗುತ್ತೆ. ಇದೇನಾಗುತ್ತೆ ಅಂತಂದರೆ, ಈ ಭಾಗ ಬಂದಾಗ ನಾರ್ತ್ ವೆಸ್ಟ್ ಆಗುತ್ತೆ. ಈ ಭಾಗದಲ್ಲಿ ಸ್ನಾನದ ಮನೆ ಇರ್ಬೋದಾ ಅಂತ ಕೇಳ್ತೀವಿ. ಬರೀ ಸ್ನಾನದ ಮನೆ ಅಂತ ಕೇಳ್ತಾ ಇದ್ದೀರಾ, ಹಾಗಾಗಿ ಹೇಳ್ತಾ ಇದ್ದೀನಿ, ಸ್ನಾನದ ಮನೆಯನ್ನು ಆ ಭಾಗದಲ್ಲಿ ಇಟ್ಕೋಬೋದು. ಇದರಲ್ಲಿ ಯಾವುದೇ ರೀತಿಯಂಥ ದೋಷ ಬರೋದಿಲ್ಲ. ಆದರೆ 1 and 2 ಹೋಗಂಥ ಸಂಡಾಸು ಲೆಟ್ರಿನ್ನು ಆ ಭಾಗದಲ್ಲಿ ಬೇಡ. ನೀವು ಕೇಳಿರೋದು ಸ್ನಾನದ ಮನೆ ಅಂತ ಕೇಳಿದ್ದೀರ ಪ್ರಶ್ನೆ. ಸ್ನಾನದ ಮನೆ ಇರಬಹುದು ಅಂತ ನಾನು ಧೈರ್ಯವಾಗಿ ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ಇಟ್ಕೊಳ್ಳಿ, ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಓಕೆ, ರೈಟ್. ಈಗ ವಾಸ್ತು ನಮ್ಮ ಪ್ರಕಾರ ಒಂದು ಲ್ಯಾಂಡನ್ನು ಹೆಂಗೆ ಸೆಲೆಕ್ಟ್ ಮಾಡಬೇಕು ಅಂತಂದಾಗ ಮೇಜರಾಗಿ ಏನು ನೋಡ್ತಾರೆ ಅಂತಂದರೆ, ಒಂದು ವಾಸ್ತು ಅಂತ ನೋಡಕ್ಕೆ ಹೋದಾಗ ಡೈರೆಕ್ಷನ್ಗಳನ್ನು ನೋಡ್ತಾ ಹೋಗ್ತೀವಿ. ಒಂದು ಮನೆಗೆ ಅಂತ ಹೋದಾಗ ಏನಾಗುತ್ತೆ, ಸಾಧಾರಣವಾಗಿ ಹೇಳ್ತಾರೆ ಯಾವ ಫೇಸಿಂಗು ಅಂತ ಕೇಳ್ತಾ ಇರ್ತೀವಿ. ನಾರ್ತ್ ಫೇಸಿಂಗಾ, ಈಸ್ಟ್ ಫೇಸಿಂಗಾ, ಸೌತ್ ಫೇಸಿಂಗಾ, ವೆಸ್ಟ್ ಫೇಸಿಂಗಾ ಅಂತ ಕೇಳ್ತೀವಿ ನಾವು ಅಲ್ವಾ. ಯಾವ ಫೇಸಿಂಗಲ್ಲಿ ಇದೆ ಅಂತ ಕೇಳ್ತಾ ಇರ್ತೀವಿ. ಸಾಧಾರಣವಾಗಿ ಏನಾಗುತ್ತೆ ಅಂತಂದರೆ, ಈ ನಾರ್ತು ಈಸ್ಟು ಏನು ಬರುತ್ತೆ, ಇದೆಲ್ಲ ಏನಾಗುತ್ತೆ ಅಂದರೆ ನಾರ್ತ್ ಫೇಸಿಂಗು
ಒಬ್ರಿಗೆ ಆಗಿ ಬರುತ್ತೆ, ಈಸ್ಟ್ ಫೇಸಿಂಗ್ ಒಬ್ರಿಗೆ ಆಗಿ ಬರುತ್ತೆ, ಸೌತ್ ಫೇಸಿಂಗ್ ಒಬ್ರಿಗೆ ಆಗಿ ಬರುತ್ತೆ, ವೆಸ್ಟ್ ಫೇಸಿಂಗ್ ಒಬ್ರಿಗೆ ಆಗಿ ಬರುತ್ತೆ. ಇದು ಯಾವುದರ ಮೇಲೆ ಮಾಡ್ತಾರೆ ಅಂತ ಅನ್ನೋದಾದ್ರಾಗ ಸಾಧಾರಣವಾಗಿ ವಾಸ್ತುಗಳಲ್ಲಿ ಅದರಲ್ಲಿ ಹೇಳಿರುವಂಥದ್ದು ಏನಂತಂದರೆ ಒಂದು ಬ್ರಾಹ್ಮಣ ಅಂತ ಕರೀತಾರೆ ಸರ್. ಬ್ರಾಹ್ಮಣ ಭೂಮಿ. ಬ್ರಾಹ್ಮಣ ಭೂಮಿ ಅಂತಾರೆ ಅದು ಇನ್ನೇನು ಅನ್ಕೊಂಡ್ಬಿಡ್ಬೇಡಿ, ಯಾರು ನಾಲೆಡ್ಜ್ ಓರಿಯೆಂಟೆಡ್ ಇರ್ತಾರಲ್ಲ, ಅಂದರೆ ಜ್ಞಾನವನ್ನು ಪಡೆಯುವಂಥದ್ದು ಮತ್ತು ಜ್ಞಾನವನ್ನು ಕೊಡುವಂತಹ ಒಂದು ವೃತ್ತಿಯನ್ನು ತಮ್ಮ ಜೀವನದಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಾರಲ್ಲ ಅವರಿಗೆ ಆಗುವಂಥ ಬ್ರಾಹ್ಮಣ ಭೂಮಿ. ಮತ್ತೊಂದು ಕ್ಷತ್ರಿಯ ಭೂಮಿ ಅಂತ ಕರಿತೀವಿ ನಾವು. ಕ್ಷತ್ರಿಯ ಅಂತಂದಾಗ ವಾರಿಯರು ಅಂದರೆ ಕ್ಷತ್ರಿಯ ಅಂತಂದರೆ ಏನು ರಾಜ ಮಹಾರಾಜ ಆಗಬೇಕು ಅಂತ ಏನಿಲ್ಲ, ಯಾರೆಲ್ಲ ಮತ್ತೊಬ್ಬರನ್ನು ಕಾಪಾಡುವಂತಹ ವೃತ್ತಿಯನ್ನು ತೆಗೆದುಕೊಂಡಿರ್ತಾರೋ ಅವರಿಗೆಲ್ಲ ಅತ್ಯುತ್ತಮವಾದಂಥ ಭೂಮಿ ಯಾವುದು ಅಂತಾರೆ ಕ್ಷತ್ರಿಯ ಭೂಮಿ ಆಗುತ್ತೆ. ಮತ್ತೊಂದು ಏನಾಗುತ್ತೆ ಅಂದರೆ ವೈಶ್ಯ ಭೂಮಿ. ಏನು ವೈಶ್ಯ ಅಂತಂತಂದರೆ ಯಾರು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಬೇರೆ ಕಡೆಯಿಂದ ಹಲವಾರು ಏನು ಧಾನ್ಯದಿಂದ ಹಿಡಿದು ನಿಮಗೆ ಚಿನ್ನದವರೆಗೂ ಮತ್ತು ಡೈಮಂಡ್ವರೆಗೂ ಏನೇನೆಲ್ಲ ಬರುತ್ತೆ ಎಲ್ಲ ಪದಾರ್ಥಗಳನ್ನು ಒಂದು ಕಡೆಯಿಂದ ತಂದು ಮತ್ತೊಬ್ಬರು ಕೊಟ್ಟು ಇಲ್ಲಿಂದ ಹಣವನ್ನು ತೆಗೆದುಕೊಂಡು ಅವ್ರ ಲಾಭವನ್ನು ಪಡ್ಕೊಂಡು ಮತ್ತೆ ಆ ಜಾಗಕ್ಕೆ ಹೋಗಿ ಮತ್ತೆ ವ್ಯಾಪಾರ ಮಾಡಿ ತಂದು ಎಲ್ಲ ನಮಗೆ ಕೊಡ್ತಾ ಇರ್ತಲ್ಲ, ಅದು ವೈಶ್ಯ ವೃತ್ತಿ ಇರುವಂಥ ಅದಕ್ಕೊಂದು ಭೂಮಿ ಅಂತ ಬರುತ್ತದು. ಹಾಗೇನೆ ಹೋದಾಗ ಶೂದ್ರ ಅಂತ ಹೇಳ್ತಾರೆ. ಶೂದ್ರ ಅಂತಂದಾಗ ಏನೇನೋ ಅಂದ್ಕೋಬೇಡಿ, ಓಕೆ. ಯಾರು ಮತ್ತೊಬ್ಬರ ಸೇವೆಯನ್ನು ಮಾಡ್ತಾ ಹೋಗ್ತಾ ಇರ್ತಾರೋ, ಮತ್ತೊಬ್ಬರ ಜೀವನದಲ್ಲಿ ಅನುಕೂಲಕ್ಕೆ ಬೇಕಾಗಿರುತ್ತೋ ಸಕಲ ರೀತಿಯಾದಂಥ ಸೇವೆಗಳನ್ನೆಲ್ಲ ಯಾರು ಮಾಡ್ತಾ ಹೋಗ್ತಾ ಇರ್ತಾರೋ ಅವರನ್ನು ಶೂದ್ರ ವೃತ್ತಿಯವರು ಅಂತ ಕರೀತಾರೆ. ಇದರಲ್ಲಿ ಯಾವುದು ಟಾಪು ಯಾವುದು ಬಾಟಮು, ಯಾವುದು ಟಾಪಲ್ಲ ಯಾವುದು ಬಾಟಮ್ ಅಲ್ಲ, ಎಲ್ಲಾನು ಈಕ್ವಲ್, ಪ್ರತಿಯೊಂದು ಬೇಕು. ಈ ನಾಲ್ಕು ಇದ್ದಾಗ ಮಾತ್ರ ಜೀವನ ಸರಾಗವಾಗಿ ನಡೆಯುತ್ತೆ. ಬರೀ ಜ್ಞಾನ ಇದೆ, ಶಾಸ್ತ್ರ ಇಲ್ಲ, ಪ್ರಯೋಜನ ಇಲ್ಲ. ಏನು ಇದು ಜ್ಞಾನ ಇದೆ, ಶಾಸ್ತ್ರ ಇದೆ, ವ್ಯಾಪಾರ ವ್ಯವಹಾರ ಮಾಡೋಂಥ ಕುಶಲತೆ ಇಲ್ಲ, ಆಗಲ್ಲ. ಇದು ಮೂರು ಇದೆ, ಸೇವಾ ಮನೋಭಾವ ಇಲ್ಲ, ಭಗವಂತ ಮೆಸ್ತಾನ ಖಂಡಿತವೂ ಮೆಚ್ಚಲ್ಲ. ಅದಕ್ಕೆ ಹೇಳ್ತಾ ಇರ್ತಾರೆ, ಓದಿ ಬ್ರಾಹ್ಮಣನಾಗು, ಕಾದು ಕ್ಷತ್ರಿಯನಾಗು, ವ್ಯವಹರಿಸಿ ವೈಶ್ಯನಾಗು, ಸೇವೆ ಮಾಡಿ ಶೂದ್ರನಾಗು ಅಂತ ಹೇಳ್ತಾರೆ ಅಲ್ವಾ. ಮತ್ತೊಬ್ಬರಿಗೆ ಸೇವೆ ಮಾಡೋಂಥದ್ದು ಅದು. ಹಾಗಾಗಿ ಯಾರ್ಯಾರು ಈ ಜಾತಿಗಳು ವರ್ಣಗಳು ಬಣ್ಣಗಳು ಅದು ಇದು ಅಂತ ಕಟ್ಕೊಂಡು ಏನೇನೋ ಹೇಳ್ಕೊಂಡು ಮಾಡ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ನಮ್ಮ ಜನಗಳಿಗೆ ಅಷ್ಟು ಆಳವಾಗಿ ಬೇರೂರ್ಬಿಟ್ಟಿದೆ ಈ ಜಾತಿಗಳ ಅನ್ನೋಂಥ ಒಂದು ಜಾತಿಗಳು ವರ್ಗಗಳು ಅನ್ನೋಂಥ ಒಂದು ವಿಚಾರಗಳು ಜನಗಳಲ್ಲಿ ಅಷ್ಟು ಗಾಢವಾಗಿ ಬೇರೂರ್ಟಾಗ್ಬಿಟ್ಟಿದೆ. ಅದರ ಬಗ್ಗೆ ಅವರಿಗೆ ಯಾವಾಗ ತಿಳುವಳಿಕೆ ಬರುತ್ತೋ ಗೊತ್ತಿಲ್ಲ. ತಿಳುವಳಿಕೆ ತರುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇರ್ತೀನಿ. ಅನೇಕ ಶಾಲಾ ಕಾಲೇಜುಗಳಿಗೆ ಹೋದಾಗ ಆಸ್ ಎ ಮೋಟಿವೇಶನಲ್ ಸ್ಪೀಕರ್ ಮಾಡ್ತಾ ಇರ್ತೀನಿ. ಸಾಕಷ್ಟು ಮಕ್ಕಳು ಬದಲಾಗಿದ್ದಾರೆ, ಎಲ್ಲರೂ ಬದಲಾಗಬೇಕು. ಸೊ ಈ ಒಂದು ಆಧಾರದ ಮೇಲೆ ಅವರವರ ವೃತ್ತಿಯ ಆಧಾರದ ಮೇಲೆ ಏನು ಮಾಡ್ತೀವಿ, ಆ ಒಂದು ಮಣ್ಣನ್ನು ಅಂದರೆ ಆ ಲ್ಯಾಂಡನ್ನು ಸೆಲೆಕ್ಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ಓಕೆ, ಇವತ್ತಿಗೆ ಇಷ್ಟು ಸಾಕು. ಮುಂದಿನ ಎಪಿಸೋಡಲ್ಲಿ ಇನ್ನಷ್ಟು ದೀರ್ಘವಾಗಿ ಮಾತಾಡ್ತಾ ಹೋಗೋಣ. ಓಕೆ, ಭಗವಂತ ಎಲ್ರಿಗೂ ಕೂಡ ಆಯುಷ್ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾನೆ. ನಮಸ್ತೆ, ಜೈ.